ಗೆಳತಿ ಪವಿತ್ರ ಗೌಡಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಎಂಬ ಕಾರಣಕ್ಕೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ಗೆ ದಿನ ಕಳೆದಂತೆ ಹೊಸ ಸಂಕಷ್ಟಗಳು ಎದುರಾಗ್ತಿದೆ. ಪೊಲೀಸರು ಈಗಾಗಲೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದು, ಪುಟ ತಿರುಗಿಸಿದಂತೆ ಡಿ ಗ್ಯಾಂಗ್ನ ಒಂದೊಂದೇ ಕರಾಳ ಸತ್ಯ ಬೆಳಕಿಗೆ ಬರ್ತಿದೆ. ಸದ್ಯ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳನ್ನು ನೋಡಿದ್ರೆ ಡಿ ಗ್ಯಾಂಗ್ಗೆ ಜೈಲೂಟ ಖಾಯಂ ಎಂದು ಹೇಳಲಾಗಿದ್ದು, ಈ ವಿಚಾರ ತಿಳಿದು ನಿರ್ಮಾಪಕರು ಕಂಗಾಲಾಗಿದ್ದಾರೆ. ಯಾಕಂದ್ರೆ ನಟ ದರ್ಶನ್ ಸಾಲು ಚಿತ್ರಗಳನ್ನು ಒಪ್ಪಿಕೊಂಡಿದ್ದು, ಮುಂಗಡವನ್ನ ಕೂಡ ಪಡೆದುಕೊಂಡಿದ್ದಾರೆ. ಈಗಾಗಲೇ ಡೆವಿಲ್ ಚಿತ್ರವನ್ನ ಅರ್ಧಕ್ಕೆ ಮುಗಿಸಿಕೊಟ್ಟಿರುವಂತಹ ನಟ ದರ್ಶನ್ ಬಾಕಿ ಚಿತ್ರೀಕರಣ ಉಳಿಸಿಕೊಂಡಿರುವ ಸಮಯದಲ್ಲಿ ಜೈಲು ಪಾಲಾಗಿದ್ದಾರೆ. ಒಂದು ವೇಳೆ ಅವರಿಗೆ ಸಜಿಯಾದರೆ ಮುಂದಿನ ನಡೆಯೇನು ಎಂಬುದರ ಕುರಿತು ಚಿತ್ರತಂಡ ಯೋಚಿಸುತ್ತಿದ್ದು, ದರ್ಶನ್ಗೆ ಶಿಕ್ಷೆಯಾದರೂ ಚಿತ್ರ ಮುಗಿಸಿಕೊಡಲು ದಾರಿ ಸಿಕ್ಕಿದೆ. ಹೌದು, ಈ ಹಿಂದೆ TADA ಕೇಸ್ನಲ್ಲಿ ನಟ ಸಂಜಯ್ ದತ್ಗೆ ಶಿಕ್ಷೆಯಾದ ಸಂದರ್ಭದಲ್ಲಿ ಅವರಿಗೂ ಇದೇ ಸಂಕಷ್ಟ ಎದುರಾಗಿತ್ತು. ಆಗ ಸಂಜಯ್ ದತ್ ಕೂಡ ಸಾಲು ಸಿನಿಮಾಗಳನ್ನ ಒಪ್ಪಿಕೊಂಡಿದ್ರು. ಕಾಲ್ ಶೀಟ್ ಪ್ರಕಾರ ಒಪ್ಪಿಕೊಂಡಿರುವಂತಹ ಸಿನಿಮಾಗಳನ್ನ ಮುಗಿಸಿಕೊಡಲು ಕೋರ್ಟ್ ಸಂಜಯ್ ದತ್ಗೆ 164 ದಿನಗಳ ಕಾಲ ಪೆರೋಲ್ ನೀಡಿತ್ತು. ಈ ಪೆರೋಲ್ ಮೇಲೆ ಬಿಡುಗಡೆಯಾಗಿದ್ದಂತಹ ನಟ ಸಂಜಯ್ ದತ್ ಒಪ್ಪಿಕೊಂಡಿರುವಂತಹ ಸಿನಿಮಾಗಳ ಚಿತ್ರೀಕರಣವನ್ನ ಮುಗಿಸಿ ನಿರ್ಮಾಪಕರನ್ನ ಸಂಕಷ್ಟದಿಂದ ಪಾರು ಮಾಡಿದ್ರು. ಇದೀಗ ದರ್ಶನ್ಗೂ ಇದೇ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ನಟ ದರ್ಶನ್ ಡೆವಿಲ್ ಸಿನಿಮಾದ ಕೆಲಸಗಳಲ್ಲಿ ಬ್ಯುಸಿ ಇದ್ದು, ಇದಾದ ಬಳಿಕ ತರುಣ್ ಸುಧೀರ್ ಹಾಗೂ ಜೋಗಿ ಪ್ರೇಮ್ ಅವರ ಸಿನಿಮಾಗಳನ್ನ ಕೂಡ ಒಪ್ಪಿಕೊಂಡಿದ್ದಾರೆ. ಒಂದು ವೇಳೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ಗೆ ಸಜಿಯಾದರೆ ನಿರ್ಮಾಪಕರು ನ್ಯಾಯಾಲಯಕ್ಕೆ ಪೆರೋಲ್ಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಪೆರೋಲ್ ಪಡೆದು ದರ್ಶನ್ ಒಪ್ಪಿಕೊಂಡಿರುವಂತಹ ಸಿನಿಮಾಗಳನ್ನ ಮುಗಿಸಬಹುದಾಗಿದೆ. ಇದೆಲ್ಲಕ್ಕೆಲ್ಲ ನ್ಯಾಯಾಲಯವು ಅನುವು ಮಾಡಿಕೊಡಬೇಕಾಗಿದೆ ನೋಡಿ.